ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಏರೋಸ್ಪೇಸ್ ಕ್ಷೇತ್ರಕ್ಕೆ ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿದೆ. ಅಮೆರಿಕ ಮತ್ತು ಭಾರತದ ನಡುವಿನ ಜಂಟಿ ಫೈಟರ್ ಜೆಟ್ ಇಂಜಿನ್ ಉತ್ಪಾದನಾ ಯೋಜನೆಯಲ್ಲಿ ಒಂದು ಪ್ರಮುಖ ಹಂತ ಈಗ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಜಿಇ ಏರೋಸ್ಪೇಸ್ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಡುವಿನ F414 ಇಂಜಿನ್ ಉತ್ಪಾದನೆಗೆ ಸಂಬಂಧಿಸಿದ ತಾಂತ್ರಿಕ ಮಾತುಕತೆಗಳು ಈಗ ಸಂಪೂರ್ಣವಾಗಿ ಮುಗಿದಿವೆ. ಇದು ಅಂತಿಮ ಒಪ್ಪಂದಕ್ಕೆ ದಾರಿ ಮಾಡಿಕೊಡುತ್ತದೆ. ಅದು ಈ ವರ್ಷದಲ್ಲೇ ಸೈನ್ ಆಗುವ ಸಾಧ್ಯತೆ ಇದೆ. ಇದರಿಂದ ಭಾರತೀಯ ವಾಯುಪಡೆಯಾದ ಇಂಡಿಯನ್ ಏರ್ಫೋರ್ಸ್ಗೆ ಬಹಳ ದೊಡ್ಡ ಬಲ ಸಿಗಲಿದೆ. ಏಕೆಂದರೆ ಈಗ ಅವರ ಫೈಟರ್ ಸ್ಕ್ವಾಡ್ರನ್ ಸಂಖ್ಯೆ ಕಡಿಮೆಯಾಗುತ್ತಿದೆ ಮತ್ತು ಮಾಡರ್ನೈಸೇಷನ್ ಬಹಳ ಅಗತ್ಯವಾಗಿದೆ. ಏಪ್ರಿಲ್ 13, 2026ರಂದು ಜಿಇ ಏರೋಸ್ಪೇಸ್ನ ವೈಸ್ ಪ್ರೆಸಿಡೆಂಟ್ ರೀಟಾ ಫ್ಲಹಾರ್ಟಿ ಅವರು ಹೇಳಿದ್ದು, ಈ ಒಪ್ಪಂದದ ಅತ್ಯಂತ ಕಠಿಣ ಹಂತ ಈಗ ಪೂರ್ಣಗೊಂಡಿದೆ ಎಂದು. ಈ ಮೊದಲ ಹಂತದ ಮಾತುಕತೆಗಳು ಮುಖ್ಯವಾಗಿ 80% ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂದರೆ TOT ಬಗ್ಗೆ ಆಗಿದ್ದವು. ಈ TOT ವ್ಯವಸ್ಥೆ ಈಗಾಗಲೇ 2023ರ ಕೊನೆಯಲ್ಲಿ ಅಮೆರಿಕ ಕಾಂಗ್ರೆಸ್ನಿಂದ ಅನುಮೋದನೆ ಪಡೆದುಕೊಂಡಿತ್ತು. ಸ್ನೇಹಿತರೆ, ಇದೊಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಈಗ ತಾಂತ್ರಿಕ ಅಂಶಗಳು ಫೈನಲ್ ಆಗಿರುವುದರಿಂದ ಎರಡೂ ಕಂಪನಿಗಳು ಈಗ ಕಮರ್ಷಿಯಲ್ ನೆಗೋಷಿಯೇಷನ್ಸ್ನ ಹಂತಕ್ಕೆ ಹೋಗಿವೆ. ಇಲ್ಲಿ ಮುಖ್ಯವಾಗಿ ಅಂತಿಮ ಬೆಲೆ, ಉತ್ಪಾದನಾ ಸಮಯ ಮತ್ತು ಸಂಪೂರ್ಣ ಲೈಫ್ ಸೈಕಲ್ ಸಪೋರ್ಟ್ ಇವುಗಳನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ಮುಖ್ಯ ಪಾತ್ರ ವಹಿಸುವುದು F414 ಟರ್ಬೋಫ್ಯಾನ್ ಇಂಜಿನ್. ಈ ಇಂಜಿನ್ ಸುಮಾರು 98 ಕಿಲೋನ್ಯೂಟನ್ ಥ್ರಸ್ಟನ್ನು ಉತ್ಪಾದಿಸುತ್ತದೆ. ಅಂದರೆ ಇದು ಬಹಳ ಶಕ್ತಿಶಾಲಿಯಾದ ಇಂಜಿನ್. ಈ ಇಂಜಿನ್ ಮುಂದಿನ ಭಾರತದ ಪ್ರಮುಖ ಯುದ್ಧ ವಿಮಾನಗಳಿಗೆ ಶಕ್ತಿ ನೀಡಲಿದೆ. ಮುಖ್ಯವಾಗಿ ತೇಜಸ್ MK2 ಸುಮಾರು 120ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿಗೆ ಈ ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಈ ಫೈಟರ್ ಜೆಟ್ ಶೀಘ್ರದಲ್ಲೇ ತನ್ನ ಮೊದಲ ಹಾರಾಟ ಮಾಡಲು ನಿರೀಕ್ಷಿಸಲಾಗಿದೆ. ಮತ್ತೊಂದು ದೊಡ್ಡ ಯೋಜನೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA Mk1. ಈ ಸ್ಟೆಲ್ತ್ ಫೈಟರ್ನ ಮೊದಲ 2 ಸ್ಕ್ವಾಡ್ರನ್ಗಳಿಗೂ ಇದೇ F414 ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಇದು ಭಾರತದ ಭವಿಷ್ಯದ ಏರ್ ಪವರ್ಗೆ ಬ್ಯಾಕ್ ಬೋನ್ ಆಗಲಿದೆ. ಈ ಒಪ್ಪಂದವು ಕೇವಲ ಒಂದು ಡಿಫೆನ್ಸ್ನ ಖರೀದಿ ಅಲ್ಲ, ಇದು ಭಾರತದಲ್ಲಿ ಡೀಪ್ ಇಂಡಸ್ಟ್ರಿಯಲ್ ಕೋಪರೇಷನ್ಗೆ ಒಂದು ಹೊಸ ಆರಂಭ. TOT ಅಡಿಯಲ್ಲಿ HAL ಭಾರತದಲ್ಲೇ ಪ್ರಮುಖ ಇಂಜಿನ್ ಭಾಗಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಪಡೆಯುತ್ತದೆ. ಇದರ ಪರಿಣಾಮ ಜಾಗತಿಕ ಸಪ್ಲೈ ಚೈನ್ ಸಮಸ್ಯೆಗಳ ಪರಿಣಾಮ ಕಡಿಮೆಯಾಗುತ್ತದೆ. ವಿದೇಶಿ ಅವಲಂಬನೆ ಕಡಿಮೆಯಾಗಲಿದೆ. ಭಾರತದಲ್ಲಿ ಹೈ ಎಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಬಲವಾಗುತ್ತದೆ. ಇದೀಗ ಉಳಿದಿರುವ ಮುಖ್ಯ ಸವಾಲು ಅಂತಿಮ ಕಮರ್ಷಿಯಲ್ ಒಪ್ಪಂದ. ಜಾಗತಿಕ ಮಟ್ಟದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗಿರುವುದರಿಂದ ಏರೋಸ್ಪೇಸ್ ಮೆಟೀರಿಯಲ್ಸ್ಗಳ ಬೆಲೆ ಕೂಡ ಏರಿಕೆಯಾಗಿದೆ. ಆದರೂ ಜಿಇ ಏರೋಸ್ಪೇಸ್ ಮತ್ತು HAL ಎರಡೂ ಈ ಒಪ್ಪಂದವನ್ನು ಯಶಸ್ವಿಯಾಗಿ ಮುಗಿಸಲು ಪ್ರಯತ್ನಿಸುತ್ತಿವೆ. ಒಟ್ಟಾರೆ ಹೇಳುವುದಾದರೆ ಈ F414 ಇಂಜಿನ್ ಒಪ್ಪಂದವು ಭಾರತವನ್ನು ಸೆಲ್ಫ್ ರಿಲಯನ್ಸ್ ಕಡೆಗೆ ಇನ್ನೊಂದು ದೊಡ್ಡ ಹೆಜ್ಜೆ ಮುಂದೆ ಕೊಂಡೊಯ್ಯಲಿದೆ ಮತ್ತು ಭಾರತದ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.
ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.